ನಾನು ಬಹುಶಃ ಕೊನೆಯ ಭಾಷಣಕಾರನಾಗಿ ಮಾತಾಡ್ತೀನಿ ಅಂದ್ಕೊಂಡು ಬಹಳ ಕಡಿಮೆ ಅಂಶಗಳನ್ನು ನೋಟ್ ಡೌನ್ ಮಾಡ್ಕೊಂಡು ಬಂದಿದ್ದೆ. ಯಾಕಂದರೆ ಹುಡುಗರೆಲ್ಲ ಮಾತಾಡಿ ಆಗಿತ್ತು ಅಂತ. ಆದರೆ ಈ ಪಾತ್ರ ತಿರುವು ಆದ್ದರಿಂದ ನಾನೇ ಪ್ರಥಮ ಮಾತಾಡಬೇಕಾದ್ರಿಂದ ಎಷ್ಟು ನನಗೆ ತಿಳಿದಷ್ಟು ಅದರ ಬಗ್ಗೆ ಪುಸ್ತಕದ ಬಗ್ಗೆ ಮಾತಾಡ್ತೇನೆ. ಮುಖ್ಯತಃ ನಾನು ಒಬ್ಬ ಸಂಕಲನಕಾರನಾಗಿ ಚಿತ್ರರಂಗದಲ್ಲಿ ವೃತ್ತಿ ಆರಂಭ ಮಾಡಿದೆ. ಅನಂತರ ನಿರ್ದೇಶಕನಾದೆ. ಹೀಗಾಗಿ ನನಗೆ ಫಾರ್ಮ್ ಎಷ್ಟು ಮುಖ್ಯವೋ ಕಂಟೆಂಟು ಅಷ್ಟೇ ಮುಖ್ಯ. ಫಾರ್ಮ್ ಬಗ್ಗೆ ಹೇಳೋದಾದರೆ ಈ ಪುಸ್ತಕದಲ್ಲಿ ನೋಡಿದಾಗ ಕೆಲವು ಅಂಶಗಳು ನನ್ನ ಕಣ್ಣಿಗೆ ರಾಚುವಂತೆ ಕಂಡುಬಂದು, ವಿಶೇಷತಃ ಆ 100 ಚಿತ್ರಗಳ ಬಗ್ಗೆ ಪುಟ ತಿರುಗಿದಾಗ ಕೆಲವು ನಿರ್ದೇಶಕರ ಭಾವಚಿತ್ರಗಳೇ ಇರಲಿಲ್ಲ. ಅಲ್ಲಿ ಬ್ಲ್ಯಾಂಕ್ ಸ್ಪೇಸನ್ನು ಬ್ಲ್ಯಾಂಕ್ ಆಗಿ ಬಿಟ್ಬಿಟ್ಟಿದ್ರು. ಬಹಳ ಹಿಂದಿನ ನಿರ್ದೇಶಕರ ಬಗ್ಗೆ ಮಾತಾಡೋದಾದರೆ ಅವ್ರ ಬಗ್ಗೆ ಏನು ದಾಖಲೆ ಸಿಗಲಿಲ್ಲ ಅಂದರೆ ಸಹಜ ಅನ್ಬೋದು. ಆದರೆ ನಮ್ಮ ಮಧ್ಯೆ ಅತಿ ಹೆಚ್ಚು ಚಿತ್ರ ಮಾಡಿದಂಥ ವಿಜಯ್ ಅಂತ ನಿರ್ದೇಶಕರ ಭಾವಚಿತ್ರವೂ ಅವರಿಗೆ ಸಿಗಲಿಲ್ಲ ಅಂದರೆ ಅವರು ಎಷ್ಟು ಕಷ್ಟಪಡಬೇಕಾಯಿತು. ನಮ್ಮಲ್ಲಿ ವಿಜುವಲ್ ಡಾಕ್ಯುಮೆಂಟೇಷನ್ ಎಷ್ಟು ಪೂವರ್ ಆಗಿದೆ. ಯಾವ ಸಂಘ ಸಂಸ್ಥೆಗಳು ಅಂತಹ ದಾಖಲೆಗಳನ್ನು ಇಡೋದಿಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಸುಮಾರು ವಿಜಯ್ ಅವರ 5-6 ಚಿತ್ರಗಳನ್ನು ಅದರಲ್ಲಿ ದಾಖಲೆ ಮಾಡಿದ್ದಾರೆ. ಆದರೆ ಎಲ್ಲ ಕಡೆ ಅದು ದಾಖಲೆ ಬ್ಲ್ಯಾಂಕ್ ಆಗಿ ಕೊಟ್ಟಿದ್ದಾರೆ. ಅದೇ ಥರ ಒಂದೇ ಒಂದು ಚಿತ್ರ ಮಾಡಿದಂಥ ಮಾರುತಿ ಶಿವರಾಮ್ ಅವರ ಉಲ್ಲೇಖ ಇದೆ ಹೊರತು ಇದರಲ್ಲಿ ಅವರ ಭಾವಚಿತ್ರ ಇಲ್ಲವೇ ಇಲ್ಲ. ಸಿಮಿಲರ್ಲಿ ಸುಂದರರಾವ್ ನಾಡಕರ್ಣಿ, ಎನ್ ಸಿ ರಾಜನ್ ನಮ್ಮ ವೃತ್ತಿಯವರೇ. ಸಂಕಲನಕಾರನಾಗಿ 2 ಶ್ರೇಷ್ಠ ಚಿತ್ರಗಳನ್ನು ಮಾಡಿದವರು. ಎನ್ ಸಿ ರಾಜನ್ ಅವರ ಭಾವಚಿತ್ರವೂ ಕೂಡ ಇಲ್ಲ. ಇತ್ತೀಚೆಗೆ ಮಾಡಿದವರ ಪೈಕಿ ಹೇಳೋದಾದರೆ ಮೋಹನ್ ಕುಮಾರ್ ಅವರ ಉಲ್ಲೇಖ ಇದೆ, ಆದರೆ ಅವರ ಭಾವಚಿತ್ರ ಇಲ್ಲ. ಬಹುಶಃ ನನಗೆ ಅನಿಸುತ್ತೆ ಮೋಹನ್ ಕುಮಾರ್ ಅಂದರೆ ಕೊಂಡಜಿ ಮೋಹನ್ ಅವರೇ ಅದಾಗಿರ್ಬೋದು ಅಂತ. ಇಂಥ ಕೆಲವೊಂದು ಅನುಮಾನಗಳನ್ನು ಪರಿಹರಿಸೋಕ್ಕೆ ಆದರೂ ಅವರು ಅದನ್ನು ಹುಡುಕಿ ಹಾಕಬೇಕಾಗಿತ್ತು. ಹಾಗೆ ಒಂದು ವೇಳೆ ಮೊದಲು ಸ್ವಲ್ಪ ಪ್ರಯತ್ನ ಮಾಡಿ ನನಗೆ ಸಂಪರ್ಕ ಮಾಡಿದರೆ ನಾನು ಈ ನಿರ್ದೇಶಕರ ಪೈಕಿ ಒಂದು 4-6 ಜನರ ಭಾವಚಿತ್ರಗಳನ್ನು ಕೊಡ್ತಾ ಇದ್ದೆ. ನನ್ನಲ್ಲಿ ಏನೋ ಸಂಗ್ರಹ ಇದೆ, ಅಪರೂಪದ ಸಂಗ್ರಹ, ಅದನ್ನು ಅವ್ರ ಜೊತೆ ಹಂಚಿಕೊಳ್ತಾ ಇದ್ದೆ. ವಿಶೇಷವಾಗಿ ಏನಾಗುತ್ತಂದರೆ ನಟ ನಿರ್ದೇಶಕ ಆದವನಿಗೆ ಈ ಐಡೆಂಟಿಟಿ ಪ್ರಾಬ್ಲಮ್ ಇರಲ್ಲ. ಕಾಶಿನಾಥ್ ಆಗಲಿ, ಸುರೇಶ್ ಅಂಬಿಕರ್ ಆಗಲಿ ಜನ ಗುರುತಿಸ್ಬಿಡ್ತಾರೆ. ಅದಿಲ್ಲೇ ಇರುವಾಗ ಬರೀ ಕೇವಲ ನಿರ್ದೇಶಕ ಆದರೆ ಅವನನ್ನು ಕಂಡುಹಿಡಿಯೋದು ಮಾಧ್ಯಮದವ್ರಿಗೂ ಕೂಡ ಕೆಲವು ಸಲ ಕಷ್ಟ ಆಗ್ತದೆ.
ಇರುವಂತಹ ಶರಪಂಜರವಾಗಲಿ ಇದೆಲ್ಲದರ ಹಿಂದೆ ಪ್ಯಾಷನ್ನೇ ಇದೆ. ನಾನು ಇದುವರೆಗೂ ಕನ್ನಡದಲ್ಲಿ ಬಂದಿರುವಂತಹ 3,000 ಚಿತ್ರಗಳಲ್ಲಿ ಆಲ್ಮೋಸ್ಟ್ ಒಂದು 2,000 ಚಿತ್ರಗಳನ್ನ ನೋಡಿದ್ದೀನಿ. ಕೆಲವು ಚಿತ್ರಗಳು ನಂಗೆ ಸಿಕ್ಕಿಲ್ಲ ಇನ್ನು ನೋಡಲಿಕ್ಕೆ. ಅದರಲ್ಲಿ ನೋಡೋಕ್ಕಾಗದ ಚಿತ್ರಗಳು ಮತ್ತು ನೋಡಲೇಬೇಕಾದ ಚಿತ್ರಗಳು ಎರಡು ವಿಭಾಗ ಮಾಡ್ಕೋಬಹುದು. ನೋಡೋಕ್ಕಾಗದ ಚಿತ್ರಗಳ ಸಂಖ್ಯೆ ಜಾಸ್ತಿ, ನೋಡಲೇಬೇಕಾದ ಚಿತ್ರಗಳ ಸಂಖ್ಯೆ ನಾನು ಗುರುತಿರುವ ಹಾಗೆ ಅಬ್ಸಲ್ಯೂಟ್ ಸ್ಕ್ರಿಪ್ಟ್, ಬೆಸ್ಟ್ ಸ್ಕ್ರಿಪ್ಟ್, ಗ್ರಾಮರ್ ಇರುವಂತಹ ಸ್ಕ್ರಿಪ್ಟ್ ಆಗಿ 423 ಚಿತ್ರಗಳು ನಾನು ಗುರುತಿಸಿದ್ದೀನಿ. ಅದರಲ್ಲಿ ಮೊದಲನೇ ಒಂದು 100ರ ಒಂದು ಸಂಕಲನವನ್ನು ಮಾಡಿದ್ದಾರೆ. ಇನ್ನೂ ಒಂದು 300, 350, 400 ಅದ್ಭುತ ಚಿತ್ರಗಳಿದೆ ಕನ್ನಡದಲ್ಲಿ. ಆ ಚಿತ್ರಗಳು ಒಬ್ಬ ನೋಡುಗನಿಗೆ ಕೊಡಬೇಕಾದ ಅನುಭವದ ತೀವ್ರತೆಯನ್ನು ಕಟ್ಟಿಕೊಡುವಂತಹ ಚಿತ್ರಗಳಾಗಿವೆ. ಆ ಚಿತ್ರಗಳನ್ನ ಸೇರಿಸುವಲ್ಲಿ ಮುಂದಿನ ವಾಲ್ಯೂಮ್ 2, ವಾಲ್ಯೂಮ್ 3, ವಾಲ್ಯೂಮ್ 4 ಏನು ಆಸೆ ಇದೆ ಇವರಿಗೆ, ಅದರಲ್ಲಿ ಅವೆಲ್ಲವೂ ಬರ್ತಾ ಹೋಗಲಿ. ಮತ್ತು ಸಾಧ್ಯವಾದರೆ ನಾನು ಸಹಾಯ ಮಾಡ್ತೀನಿ, ಕನ್ನಡದಲ್ಲಿ ನೋಡಲೇಬಾರದ ಚಿತ್ರಗಳ ಒಂದು ಪಟ್ಟಿಯ ಪುಸ್ತಕವನ್ನು. ಸೊ ಇವರ ಈ ಕೃತಿಯ ಹಿಂದಿನ ಆಶಯ ಚೆನ್ನಾಗಿದೆ. ಯಾಕೆಂದ್ರೆ ಇದು ನಾನು ಇಂಗ್ಲೀಷಲ್ಲಿ ಓದಿದ್ದೆ. ವರ್ಲ್ಡ್ಸ್ ಬೆಸ್ಟ್ 100 ಫಿಲ್ಮ್ಸ್ ಅಂತ ಬಂದಿದೆ, ಬೇಕಾದಷ್ಟು ಬಂದಿದೆ. ಸೊ ಆ ಒಳ್ಳೆಯ ಚಿತ್ರಗಳು, ನಾವು ಇಂಗ್ಲೀಷ್ ಚಿತ್ರವನ್ನು ಸ್ಟಡಿ ಮಾಡಬೇಕು ಅಂತ ಹೊರಟಾಗ ಫಸ್ಟ್ ಆ ಪುಸ್ತಕವನ್ನು ಕೊಟ್ಕೊಂಡು ಅದರಲ್ಲಿರುವಂತಹ ಎಲ್ಲ DVD-ಗಳನ್ನ ಸಂಪಾದನೆ ಮಾಡಿ ನೋಡಿ, ನೋಟ್ಸ್ ಮಾಡಿ, ಅದರಲ್ಲಿರುವ ಗ್ರಾಮರ್ ಅನ್ನು ಡಿಕೋಡ್ ಮಾಡುವಂತಹ ಉತ್ಸಾಹವನ್ನು ನಾವು ತೋರಿಸ್ತಾ ಹೋಗ್ತೀವಿ. ಆದರೆ ಕನ್ನಡದಲ್ಲಿ ಈ ತರಹದ ಪುಸ್ತಕಗಳ ಕೊರತೆ ಇತ್ತು. ಆ ಕೊರತೆಯನ್ನು ನೀಗಿಸುವಲ್ಲಿ ಇದು ಸಫಲಕಾರಿಯಾಗಿದೆ. ಟೀಮ್ ತುಂಬಾ ಒಳ್ಳೆಯ ಕೆಲಸವನ್ನು ಮಾಡಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ಎಲ್ಲದಕ್ಕೂ ಮುಖ್ಯವಾಗಿ ನಾನು ತುಂಬ ಪ್ಯಾಷನ್ನಿಂದ ಮಾಡಿದಂಥ ಚಿತ್ರಮಠ, ಅದು 2006 ರಿಲೀಸ್ ಆಯಿತು. ಅದಕ್ಕೆ ಏನಂದ್ರೆ ಒಂದು ಚಿತ್ರವನ್ನು ನೋಡಿದಾಗ ಬರೀ ಒಂದು ಅರ್ಥವನ್ನ ಸಂಭಾಷಣೆಯ ಮುಖಾಂತರ, ಬರೀ ಒಂದೇ ಅರ್ಥವನ್ನಲ್ಲದೆ ಅದು ತುಂಬಾ ಡೈಮೆನ್ಷನಲ್ ಆಗಿರಬೇಕು. ಅದು ಸಂಭಾಷಣೆ, ಕಥೆಯಲ್ಲಿ ಒಂದು ಗಟ್ಟಿತನ ಇರಬೇಕು, ಒಳ್ಳಿರಬಾರದು, ಅದರಲ್ಲೊಂದು ಸಾಮಾಜಿಕ ಸಂದೇಶ ಇರಬೇಕು, ಈ ಥರದ್ದು ಬಹುತೇಕ, ಆಮೇಲೆ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂಸ್ ಇರಬೇಕು. ಹೀಗೆಲ್ಲ ಅಂದುಕೊಂಡು ಆಲ್ಮೋಸ್ಟ್ 9 ತಿಂಗಳ ಕಾಲ ಮಾಡಿದಂತಹ ಸ್ಕ್ರಿಪ್ಟ್ ಮಠ ಅನ್ನೋ ಚಿತ್ರ. ಆ ನಂತರ ಆ ಚಿತ್ರಕ್ಕೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು. ತುಂಬ ಜನ ಅದನ್ನು ರಂಜಿಸಿದ್ರು ಅಂತ ತಿಳಿಯುವ ಅರ್ಥ ನಾನು ತುಂಬ ಕೃತಜ್ಞನಾಗಿದ್ದೀನಿ. ನನ್ನ ಪ್ರಯತ್ನವನ್ನ, ಪ್ಯಾಷನ್ ಅನ್ನ ಒಂದು ಸಂಸ್ಥೆ ಮತ್ತು ಕೆಲವು ಹುಡುಗರು ಸೇರಿ ಅದನ್ನು ಗುರುತಿಸಿ